गुरुराय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಗುರುವಾರ, ಗುರುರಾಯರ ಒಂದು ಪುಣ್ಯದ ದಿನ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರವೂ ಸಹ ಗುರುರಾಯರನ್ನ ಪ್ರತಿನಿತ್ಯ ಜಪ ಮಾಡ್ತಾ, ಅವರ ಜಪವನ್ನು ಮಂತ್ರವನ್ನು ಪಠಿಸುತ್ತಾ ಪ್ರತಿ ಬಾರಿಯೂ ಸಹ ಗುರುರಾಯರನ್ನ ನಾವು ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಗುರುವಾರ ಗುರುರಾಯರ ದಿನ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ದಿನ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಮುಖ್ಯವಾಗಿ ಗುರುರಾಯರ ಕಾರ್ಯಕ್ರಮ. ಗುರುರಾಯರ ಪವಾಡಗಳಾಗಿರ್ಬೋದು, ಗುರುರಾಯರ ಒಂದಷ್ಟು ಮಹಿಮೆಗಳಾಗಿರ್ಬೋದು, ಇವೆಲ್ಲದರ ಜೊತೆಗೆ ನಿಮಗಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಎಂದಿನಂತೆ ಗುರುಮಾತಾ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ನೋಡಿ, ಇವತ್ತು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಭಗವಂತ ಇಲ್ಲಿಗೆ ಬಂದಿದ್ದಾರೆ. ಸ್ಪೀಡ್ ನ್ಯೂಸ್ ಕನ್ನಡ ಚಾನಲಿಂದ ನಿಮಗೆಲ್ರಿಗೂ ದರ್ಶನ ಸಿಗುತ್ತೆ. ರಾಯರದು ವಾರ ವಾರ ಸರಿ ಖಂಡಿತ ನಿಮಗೆಲ್ರಿಗೂ ದರ್ಶನ ಆಗುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲಿ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ಅದೇ ರೀತಿ ಪ್ರಾರ್ಥನೆ ಮಾಡ್ತೀನಿ. ಎಂಥದ್ದೇ ಆಗಿರಲಿ ಕಷ್ಟಗಳು, ಎಂಥದ್ದೇ ಆಗಿರಲಿ, ಎಂಥ ಸಮಸ್ಯೆ ಬಂದ್ರೂ ಸರಿ ಆ ಭಗವಂತ ಪರಿಹಾರ ಮಾಡಿಕೊಡ್ತಾರೆ. ದೋಷ ಆಗಿರಲಿ, ಪಾಪ ಆಗಿರಲಿ, ಎಂಥದ್ದಾಗಿದ್ರೂ ಸರಿ ಆ ಭಗವಂತನಿಗೆ ಒಂದು ಜೇನುತುಪ್ಪ ತಿಂದ ಹಾಗೇನೆ ಎಲ್ಲ ಕಷ್ಟಗಳು. ಹಾಗಾಗಿ ಭಗವಂತ ಅವತಾರ ಮಾಡ್ಕೊಂಡು ಬಂದಿರೋದೇ ನಮ್ಮನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ, ಭಗವಂತನ ದರ್ಶನ ಮಾಡಿ. ಮಂತ್ರಾಲಯಕ್ಕೆ ಹೋಗ್ಬರ ಅಂಥವ್ರು ಯೋಚನೆ ಮಾಡ್ಕೊಂಡಿರಬೇಡಿ. ಖಂಡಿತ ಆದಷ್ಟು ಬೇಗ ಹೋಗಿ ರಾಯರ ದರ್ಶನ ಪಡೀರಿ. ಅದೇ ರೀತಿ ಇವತ್ತು ಗುರುವಾರ, ಭಗವಂತನಿಗೆ ಎಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನೋಪಜನ ಇರ್ತಾರೆ. ಇವತ್ತಿನ ದಿವಸ ಅಲ್ಲೋಗಿ ಸೇವೆ ಮಾಡೋ ಅಂಥವ್ರಿಗೂ ಸರಿ, ಹೋಗಬೇಕು ಅನ್ನೋ ಅಂಥವ್ರಿಗೂ ಸರಿ, ಹೋಗ್ತಾ ಇರೋರಿಗೂ ಸರಿ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ಆ ತಾಯಿನ ನಮ್ಮ ಮಾಂಚಾಲದೇವಿ ಮಹಾಲಕ್ಷ್ಮಿ ಜಗನ್ಮಾತ ಜಗಜ್ಜನನಿ ಅನುಗ್ರಹ ಆಶೀರ್ವಾದ ಸ್ಥಿರವಾಗಿ ಎಲ್ಲರಿಗೂ ಎಲ್ಲ ಜೀವರಾಶಿಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು, ಗುರುವೇ ಶರಣು. ಗುರುಮಾತಾ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹೊಸೂರಿನ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್, ಮದುವೆ ಬಗ್ಗೆ. ಓಕೆ, ಅವ್ರು ಇದ್ದಾರಾ ಇವಾಗ ನಿಮ್ಮ ಜೊತೆ? ಇದ್ದಾರೆ. ಅವ್ರ ಕೈಲೇ ಫೋನ್ ಕೊಡ್ತೀರಾ? ಬರ್ತೀವಿ ಮೇಡಮ್. ಕೊಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ರಾಹುಲ್ ಅಂದ್ಬಿಟ್ಟು. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಗುರುವೇ ಶರಣು. ಮದುವೆ ನೋಡ್ತಾ ಇದ್ರೆ ಹುಡುಗಿ ನೋಡೋದಕ್ಕೆ ಸೆಟ್ ಆಗ್ತಿದೆ. ಬಟ್ ಸೆಟ್ ಆಗಿದೆ. ಅವರು ಇಷ್ಟಪಟ್ರೆ ನಾವು ಇಷ್ಟಪಡಲ್ಲ. ಓಕೆ. ನಾವು ಇಷ್ಟಪಟ್ರೆ ಅವ್ರು ಇಷ್ಟಪಡಲ್ಲ. ಅದೇ ಆಗ್ತಾ ಇದೆ. ಇದೇ ಮದುವೆ ಹೋದ್ರೆ ನೋಡಿದ್ರೆ ಕೂಡ ನಮ್ಗೂ ಮದುವೆ ಬಗ್ಗೆ ಕೂಡ ಇಷ್ಟನೇ ಬರ್ತಾರೆ. ಯಾಕೋ ನಡೆಯೋ ಬಿಟ್ಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲೇ ಕರೆಗೆ ಹೋದ್ರೆ ನೋಡ್ಕೊಬರೋಣ ಅಂದ್ರೆ ಅವ್ರು ಬರ್ತಾರ ನಮ್ಮ ಮನೆಗೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ನಿಮಗೆ ಮನೆ ದೇವ್ರದ್ದು ಕುಲದೇವರು ಅಂತ ಹೇಳ್ತಾರಲ್ವರ, ಕುಲದೇವರ ಅನುಗ್ರಹ ಕಮ್ಮಿ ಇದೆ. ಕುಲದೇವರ ಅನುಗ್ರಹ ದೋಷನೂ ಸಹ ಇದೆ. ಅದನ್ನು ಪರಿಹಾರ ಖಂಡಿತ ಮಾಡಬೇಕ್ರಿ. ಮಾಡಿದ್ರೆ ಖಂಡಿತ 2 ತಿಂಗಳಿಗೆ ಒಳಗಡೆ ನಿಮಗೆ ಮ್ಯಾರೇಜ್ ಆಗುತ್ತೆ. ಹೋಗಿ ಆದಷ್ಟು ಬೇಗ ನೀವು ಕುಲದೇವ್ರಿಗೆ ಹೋಗಿ, ಮನೆ ದೇವರು ಅಂತ ಹೇಳ್ತೀವಲ್ವರ, ಕುಲದೇವರು ಅಂತ ಹೇಳ್ತೀವಿ. ಆ ಕುಲಕ್ಕೆ ಭಗವಂತನಿಗೆ ಹೋಗಿ ನೀವು ಪೂಜೆ ಎಲ್ಲನೂ ಏನೇನು ಮಾಡ್ತೀರೋ ನೀವು ಐದಿಗವಾಗಿ ಅದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಸಂಪ್ರದಾಯ ಪ್ರಕಾರ ಖಂಡಿತ 2 ತಿಂಗಳಲ್ಲಿ ನಿಮಗೆ ಮ್ಯಾರೇಜ್ ಆಗುತ್ತೆ. ಆ ಇರೋಂಥ ದೋಷನ ಪರಿಹಾರ ಮಾಡ್ಕೊಳ್ಳಿ. ಮನೆ ದೇವರು ಹೋಗೋ ಅಂಥ ಸಮಯದಲ್ಲಿ ಖಂಡಿತ ಅದು ಪರಿಹಾರ ಆಗುತ್ತೆ. ನೋಡಿ, ಯಾವಾಗ್ಲೂ ಮನೆ ದೇವ್ರಿಗೆ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ, ತಡೆ ಬರುತ್ತೆ ಅಂದ್ರೇ ಅದು ದೋಷದಲ್ಲಿ ಹೋಗ್ಬಿಡುತ್ತೆ. ಖಂಡಿತ ಹೋಗಲೇಬೇಕು. ಒಬ್ಬೊಬ್ರಿಗೂ ಮನೆ ದೇವರು ನಮ್ಮ ಮನಸ್ಸು ಎಷ್ಟು ನಮಗೆ ಮುಖ್ಯನೋ ಅದೇ ರೀತಿ ಮನೆ ದೇವರು ತುಂಬಾ ವಿಶೇಷತೆ. ಹಾಗಾಗಿ ನೀವು ಮುಗಿಸ್ಕೊಂಡು ಬನ್ನಿ. ಖಂಡಿತ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಮೇಲೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿ, ನಿಮ್ಮ ಧ್ವನಿಯಿಂದನೇ ಹಾಕಿ ವಾಯ್ಸ್ ಮೆಸೇಜು. ಆವಾಗ ಆ ಧ್ವನಿ ನನಗೆ ಕೇಳುತ್ತೋ ಅಂತಂದರೆ ಖಂಡಿತ ನೀವು ಇವತ್ತಿನ ದಿವಸ ಮಾತಾಡಿರೋದು ನನಗೆ ಆವಾಗ ಜ್ಞಾಪಕ ಬರುತ್ತೆ.
ಖಂಡಿತ ನಾನು ಮಾಡಿಕೊಡ್ತೀನಿ, ಯಾವ ತೊಂದರೆನೂ ಆಗೋದಿಲ್ಲ. 2 ತಿಂಗಳಲ್ಲಿ ನಿಮಗೆ ಮ್ಯಾರೇಜ್ ಆದೇ ಆಗುತ್ತೆ. ನೀವು ಜಾಸ್ತಿ ಖರ್ಚು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಖಂಡಿತ ಆಗುತ್ತೆ. ಗುರುವೇ ಶರಣು. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇವತ್ತು ವಿಶೇಷವಾಗಿ ಗುರುವಾರ, ನಾವು ಕಳೆದ 2 ಗುರುವಾರದಿಂದ ನಮ್ಮ ರಾಯರನ್ನ ನಮ್ಮ ಹತ್ರ ಕರ್ಸ್ಕೊಂಡಿರ್ಲಿಲ್ಲ. ಇವತ್ತು ವಿಶೇಷವಾಗಿ ರಾಯರ ವಿಗ್ರಹ, ಚಾಮುಂಡೇಶ್ವರಿ ದೇವಿಯ ವಿಗ್ರಹ, ಎಲ್ಲ ವಿಗ್ರಹಗಳನ್ನು ಸಹ ನಮ್ಮ ಸ್ಟುಡಿಯೋಗೆ ತಗೊಂಡು ಬಂದಿದ್ರ. ಬಹಳ ಸಂತೋಷ ಅಂತಾನೆ ಹೇಳ್ಬೋದು. ಪ್ರತಿ ಗುರುವಾರನೂ ಸಹ ಬಹಳ ಶುದ್ಧವಾಗಿ ಅಲಂಕಾರ ಮಾಡಿ, ಪೂಜೆ ಮಾಡಿ, ಎಲ್ಲಾ ರೀತಿಯಲ್ಲೂ ಸಹ ಎಲ್ಲರಿಗೂ ಸಂಕಲ್ಪ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ರಿ. ಇವತ್ತು ಸಹ ಬಹಳ ವಿಶೇಷವಾಗಿ ವಿಗ್ರಹವನ್ನ ತಂದು ಪ್ರತಿಷ್ಠಾಪನೆ ಅಂತ ಮಾಡಿದೀರಾ ಅಂತಾನೆ ಹೇಳ್ಬೋದು. ಇನ್ನು ವಿಶೇಷವಾಗಿ ಗುರು ರಾಯರನ್ನ ನಾವು ಪ್ರತಿ ಬಾರಿ ನೆನಪು ಮಾಡ್ಕೊಳ್ತಾ ಇದೀವಿ. ಗುರು ರಾಯರ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ ಅಮ್ಮ. ಯಾವ್ದಾದ್ರು ಒಂದು ವಿಶೇಷವಾದಂತಹ ವಿಚಾರ ಅಂದ್ರೆ ಗುರು ರಾಯರ ಬಗ್ಗೆ ಇನ್ನೂ ಸಹ ಯಾರಿಗೂ ಈ ವಿಚಾರ ಗೊತ್ತಿಲ್ಲ, ಇದನ್ನ ಎಲ್ಲರೂ ಸಹ ತಿಳ್ಕೋಬೇಕು ಅನ್ನೋದಾದ್ರೆ ಯಾವ ವಿಚಾರ ಇದೆ? ಬೇಕಾದಷ್ಟಿದೆ ನೋಡಿ. ಇವತ್ತಿನ ದಿವಸ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರಾಯರು, ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ ಬಂದಿದ್ದಾರೆ ಅಂದರೆ ಖಂಡಿತ ಓನರ್ ಆದವರು ಎಷ್ಟು ಪುಣ್ಯವಂತರು ನೋಡಿ. ಖಂಡಿತ ಯಾಕೆ ಅಂತಂದರೆ ಅವರಲ್ಲಿ ಮನಸ್ಸಲ್ಲಿ ಇದ್ದಾರೆ, ರಾಯರು ಬಾಳ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಇಲ್ಲಿವರೆಗೂ ಬಂದಿದ್ದಾರೆ. ರಾಯರು ವಿಗ್ರಹ ಅಂತ ಮಾತ್ರ ಅಲ್ಲ, ರಾಯರು ಬಂದು ಕೂತಿದ್ದಾರೆ ನೋಡಿ. ಮಾಂಚಾಲಮ್ಮನವ್ರ ರೂಪದಲ್ಲಿ, ಚಾಮುಂಡೇಶ್ವರಿ ರೂಪದಲ್ಲಿ ಇರೋಂಥ ಪಾರ್ವತಿ ಸ್ವರೂಪಿಣಿ ಪಕ್ಕದಲ್ಲಿ ಇರೋ ಅಂಥವ್ರು, ರಾಯರಿಗೆ ಹೆಡ್ಭಾಗದಲ್ಲಿ ಇರೋ ಅಂಥದ್ದು ನಮ್ಮ ಮಾಂಚಾಲದೇವಿ ಅಮ್ಮನವರು ನೋಡಿ. ನಾವು ಕಾಮಧೇನು ಸಹ ಇಟ್ಟಿದ್ದೀವಿ ರಾಯರಿಗೆ. ಕಾಮಧೇನು ಇಲ್ದಿರ ಅವ್ರು ಇರೋದು ಯಾವಾಗಲೂ ಇಲ್ಲ. ಹಾಗಾಗಿ ಆ ತಾಯಿನೂ ಇದ್ದಾರೆ. ಅದೇ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ಬೃಂದಾವನ, ಯಾಕೆ ಬ್ಲಾಕಲ್ಲಿ ಒಂದು ಬೃಂದಾವನ ಇಟ್ಟಿದ್ದೀವಿ ಚಿಕ್ಕದಾಗಿ. ಯಾಕೆ ಅಂತಂದರೆ ಮೂರ್ತಿ ಚಿಕ್ಕದಂದ್ರೇನು ಕೀರ್ತಿ ದೊಡ್ಡದು ಅಂತ ಹೇಳಿದ್ದಾರೆ, ಅದನ್ನು ಸಹ ಇಟ್ಟಿದ್ದೀವಿ. ಅದೇ ರೀತಿ ಸಂತಾನ ಗೋಪಾಲ ಕೃಷ್ಣ ಅದನ್ನು ಸಹ ಇಟ್ಟಿದ್ದೀನಿ. ಯಾಕೆಂದರೆ ರಾಯರು, ಕೃಷ್ಣ ಇಲ್ದಿರ ರಾಯರು ಇರೋದಿಲ್ಲ, ರಾಮ ಇಲ್ದಿರ ರಾಯರು ಇರೋದಿಲ್ಲ. ಕೃಷ್ಣನ ಆಪ್ತ ಭಕ್ತ, ಅವರಿಬ್ಬರೂ ಫ್ರೆಂಡ್ಸ್ ಇದ್ದ ಹಾಗೆ. ಯಾವಾಗಲೂ ನೋಡಿ ಆಪ್ತ ಭಕ್ತರು ತುಂಬಾ ಒಂದು ಗುರು ಶಿಷ್ಯ, ಗುರುನ ಬಿಟ್ಟು ಶಿಷ್ಯ ಇರಲ್ವಂತೆ, ಶಿಷ್ಯನ ಬಿಟ್ಟು ಗುರು ಇರಲ್ವಂತೆ. ಆ ರೀತಿ ಅವರಿಬ್ಬರು ಮನಸ್ಸು ಒಂದಾಗಿರೋ ಅಂಥದ್ದು. ಅದೇ ರೀತಿ ನೋಡಿ, ಈಗ ಮಾಂಚಾಲಮ್ಮನವರು ಸರಿ ನಾನು ಇಟ್ಟಿದ್ದೀನಿ. ಮಾಂಚಾಲಮ್ಮನವ್ರನ್ನ ಏನಕ್ಕೆ ತಂದಿಟ್ಟಿದ್ದೀನಿ, ತುಂಬ ಜನಕ್ಕೆ ಮಾಂಚಾಲಮ್ಮ ಅನ್ನೋರು ಯಾರು, ಅಲ್ಲಿ ಏನಕ್ಕೋಸ್ಕರ ಇದ್ದಾರೆ, ಅದೇ ರೀತಿ ಆ ಮಾಂಚಾಲಮ್ಮನವರಿಂದ ನಮಗೇನೆಲ್ಲ ನಡೆಯುತ್ತೆ, ಆ ತಾಯಿ ಏನಕ್ಕೋಸ್ಕರ ರಾಘವೇಂದ್ರ ಸ್ವಾಮಿನ ಅಲ್ಲೇ ಬಂದು ನೀವು ಇಲ್ಲೇ ಪ್ರತ್ಯಕ್ಷ ಆಗಿ ಇದೇ ಸ್ಥಾನದಲ್ಲಿ ನೀವು ಸ್ಥಿರವಾಗಿರಬೇಕು ಅಂತ ಕೇಳಿಕೊಂಡ್ರು ಅಂಥದ್ದಕ್ಕೆ ಆಲ್ರೆಡಿ ನಾನು ಬೇಕಾದಷ್ಟು ಹೇಳಿದ್ದೀನಿ. ಅದು ಗುರುವಾರ ಕೇಳಬೇಕು ಅಂತ ಜನನೂ ಇಷ್ಟಪಡ್ತಾರೆ. 2 ದಿವಸ 3 ದಿವಸ ಪ್ರೋಗ್ರಾಮ್ ಬರಲಿಲ್ಲ ಅಂದ್ಬಿಟ್ಟು ಸುಮಾರು ಜನ ನನಗೆ ಮೆಸೇಜು, ಫೋನ್ ಹಾಕಿದ್ದೀರಾ. ನಿಮಗೆಲ್ರಿಗೂ ತುಂಬಾ ನನ್ನ ಮನಸ್ಸಿನ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಅಂದರೆ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಗುರುಮಾತಾ ಗುರುವಾಣಿನ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಇವಾಗ ಅರ್ಥ ಆಯಿತು. ಖಂಡಿತ ನಿಮ್ಮೆಲ್ರಿಗೂ ನಮ್ಮ ವಾಹಿನಿ ಮೂಲಕ ನಿಮಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ರಾಯರಲ್ಲಿ ನೀವೆಲ್ಲ ಐಕ್ಯ ಆಗಿದ್ದೀರಾ ಅಂತ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ರಾಘವೇಂದ್ರ ಸ್ವಾಮಿ ಭಕ್ತರು ಅಷ್ಟೊಂದು ತುಂಬಾ ವಿಶೇಷತೆಯಿಂದ ಕಾಲ್ ಮಾಡಿ ನೀವು ಕೇಳ್ಕೊಡುವಾಗ, ಅಮ್ಮ ನಾಳೆ ದೇವ್ರು ತರ್ತೀರಾ, ಖಂಡಿತ ತಂದು ಇಡ್ತೀರಾ ರಾಯರನ್ನ, ನಮಗೆಲ್ಲ ನೋಡೋದಕ್ಕೆ ದರ್ಶನ ಕೊಡಿಸ್ತೀರಾ ಅಂತ ಕೇಳುವಾಗ ನನಗೆ ತುಂಬಾ ಖುಷಿ ಆಯಿತು. ಅದರಲ್ಲೂ ನೋಡಿ 4 ಜನ ಒಂದೇ ಮಾತು ಕೇಳಿದ್ದೀರಾ, ಅದು ತುಂಬಾ ನನಗಿಷ್ಟ ಆಯಿತು. ಯಾಕೆ ಅಂತ ಅಂದರೆ ಆ ಟಿ ವಿ ಮುಖಾಂತರ ನಾವು ತುಂಬ ವಿಷಯ ತಿಳ್ಕೊತಾ ಇದ್ದೀವಿ. ಇದನ್ನು ನೀವು ಬಿಡಬೇಡಿ, ಖಂಡಿತ ಒಂದು ದಿವಸ ಕೂಡ ಮಿಸ್ ಆಗ್ದಂಗೆ ನಮಗೆ ಮಾಡಿಕೊಡಿ. ಹಾಫ್ ಆನ್ ಅವರ್ ಆದರೂ ನಮ್ಮ ಜೊತೆಲಿ ನೀವು ಮಾತಾಡಬೇಕು ಅಂತ ಕೇಳಿದ್ರೆ ತುಂಬಾ ಧನ್ಯವಾದ, ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನೋಡಿ, ರಾಘವೇಂದ್ರ ಸ್ವಾಮಿಗೆ ವಿಶೇಷತೆ ಏನು, ಅವರಿಂದ ನಡೆದಿರೋ ಅಂಥದ್ದು ಯಾವುದೂ ಇಲ್ಲ. ಎಲ್ಲ ಕಾರ್ಯನೂ ಅಪಾರ ಶಕ್ತಿಯಿಂದ ನಡೆದಿದ್ದೆ. ಭಗವಂತ ನೋಡಿ, ಮಾವಿನ ಹಣ್ಣ ರಸದಲ್ಲಿ ಬಿದ್ದಂಥ ಮಗುಗೂ ಸಹ ಜೀವ ಕೊಟ್ಟಿದ್ದಾರೆ. ಈಗ ನಾನು ಮಾಡ್ತಾ ಇರೋದು 1-2 ಜೀವಕ್ಕೆ ಜೀವ ತುಂಬಿಸ್ತಾ ಇದ್ದೀನಿ ನಾನು ಆ ಪ್ರಾಣಿಗಳಿಗೆ. ಕಾರಣ ಏನು ಅಂತಂದರೆ, ನಾನು ಇವತ್ತು ನಿಮ್ಮ ಮುಂದೆ ಕರ್ಕೊಂಬಂದು ಖಂಡಿತ ನಿಲ್ಲಿಸ್ತೀನಿ. ಈಗ ಪ್ರಾಣಿಗೆ ಸಮಾನವಾಗಿದ್ದಾರೆ, ಆದರೆ ಆ ಮನುಷ್ಯನ ರೀತಿಲೇ ಬರೋ ಅಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲರೂ ನೋಡಿ, ಎಲ್ಲರ ಮನಸ್ಸಲ್ಲೂ ಒಂದೊಂದು ಕಷ್ಟ ಇದ್ದೇ ಇರುತ್ತೆ. ಮನಸ್ಸಲ್ಲಿ ಎಷ್ಟು ಕಷ್ಟ ಇದೆಯೋ ಅಷ್ಟು ದೋಷ ಆಗುತ್ತೆ, ಎಲ್ಲನೂ ಪಾಪಕರ್ಮನೂ ಸಹ ಬರುತ್ತೆ.
ಬರುತ್ತೆ. ಯಾಕೆ ಅಂತಂದರೆ ನಾವು ದೇವ್ರ ಹತ್ರ ಎಷ್ಟು ಹತ್ತಿರ ಹೋಗ್ತೀವೋ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ, ನಿಷ್ಠೆಯಿಂದ ಇರ್ತೀವೋ, ಸತ್ಯ ಧರ್ಮದಿಂದ ನಡೀತೀವೋ, ಅಷ್ಟೇ ಭಗವಂತ ನಮಗೆಲ್ಲನೂ ಕೊಡ್ತಾರೆ. ಅದರಲ್ಲೂ ರಾಯರು ಅಪಾರ. ಹೇಗೆ ಸಮುದ್ರದಲ್ಲಿ ನಾವು ಆಳ ನೋಡ್ಬೋದು, ಹಗಲ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದು ಆ ಭಗವಂತನ ಮನಸ್ಸು ತುಂಬಾ ದೊಡ್ಡದು, ವಿಶಾಲವಾಗಿದ್ದಂಥ ಮನಸ್ಸು, ಹೃದಯ ಭಗವಂತನಿಗೆ. ಹಾಗಾಗಿ ಮಾಡಿದ್ದಂಥ ತ್ಯಾಗಗಳು ಒಂದಲ್ಲ ಎರಡಲ್ಲ ಬೇಕಾದಷ್ಟಿದೆ. ಆ ಮಾವಿನ ರಸದಲ್ಲಿ ಬಿದ್ದಂಥ ಮಗುಗೆ ಪ್ರಾಣ ಕೊಟ್ಟಿದ್ದಂಥದ್ದು, ಕ್ಯಾನ್ಸರ್ ಇದ್ದು ಕ್ಯಾನ್ಸರ್ ಹೋಗಿ ಅದು ಅವ್ರಿಗೆ ಸರಿಯಾಗಿ ಅವ್ರಿಗೆ ದೇವಾಲಯಕ್ಕೆ ಎಷ್ಟು ಅಂತ ಹೋಗಿ ಕಾಣಿಕೆ ಕೊಟ್ಟಿದ್ದಂಥದ್ದು ಬೇಕಾದಷ್ಟು ಹೇಳ್ತಾ ಹೋಗ್ಬೋದು. ರಾಯರ ಬಗ್ಗೆ ಒಂದಲ್ಲ ಎರಡಲ್ಲ ಸಾವಿರಾರಿದೆ, ಕೋಟಿ ಕೋಟಿ ಇದೆ, ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅದಕ್ಕೋಸ್ಕರನೇ ಗುರುವಾರ ಬಂತು ಅಂದರೆ ಏನೋ ವಿಜೃಂಭಣೆ, ಮನೇಲಿ ನಮ್ಮ ಹುಟ್ಟಿದಬ್ಬನೇ ಕೊಂಡಾಡ್ತಾ ಇರೋ ಹಾಗೆ ಒಂದು ನೆನಪಾಗ್ತದೆ. ಹಾಗಾಗಿ ತುಂಬಾ ವಿಶೇಷತೆ ಇರುತ್ತೆ. ಹಾಗಾಗಿ ರಾಯರ ಆಶೀರ್ವಾದ ಅನುಗ್ರಹ ಖಂಡಿತ ಯಾವಾಗಲೂ ಇರಲೇಬೇಕು. ನಿಮ್ಮೆಲ್ಲ ಆಶೀರ್ವಾದನೂ ಸಹ ದೊಡ್ಡವರ ಆಶೀರ್ವಾದ ನಮಗೂ ಇರಬೇಕು. ಯಾಕೆ ಅಂತಂದರೆ ತಾಯಿ ತಂದೆಗೆ ಸಮಾನವಾದವರು ಯಾರು ಬೇಕಾದ್ರೂ ಆಶೀರ್ವಾದ ಮಾಡ್ತಾ ಇರ್ಬೋದು. ಚಿಕ್ಕ ಮಕ್ಳಿಗಾಗಲಿ ದೊಡ್ಡವರಿಂದ ಆಶೀರ್ವಾದ ಖಂಡಿತ ಸಿಗಬೇಕು. ರಾಯರ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಇರಬೇಕು ಹೇಳ್ತಾ ಹೋಗೋಣ ಖಂಡಿತ. ಅದ್ರ ಜೊತೆಯಲ್ಲಿ 5ನೇ ತಾರೀಕು ನನ್ನ ಮಗನಿಗೆ ಹುಟ್ಟಿದ್ದಬ್ಬ, ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಇರಲಿ. ಮಲ್ಲೇಶ್ ಕುಮಾರ್ ಅಂತ ಹೇಳಿ ನೀವು ಎಲ್ಲರೂ ವಿಶಸ್ ಮಾಡಿ ಖಂಡಿತ. ಯಾಕೆ ಅಂತ ಅಂದರೆ ಅವತ್ತಿನ ದಿವಸ ಇಲ್ಲಿ ಪ್ರೋಗ್ರಾಮ್ ಇಲ್ಲ, ಹೇಳಬೇಕು ಅಂದ್ಕೊಂಡಿದ್ದೆ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳ ಮೇಲೆ ಯಾವಾಗಲೂ ಇರಲಿ, ನಮಗೂ ಇರಲಿ ಸದಾಕಾಲ. ಯಾಕೆಂದರೆ ಮನೆ ಮಗಳಾಗಿರೋ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ಗೆ ಮನೆ ಮಗಳಾಗಿರ್ತಾರೆ, ಅವ್ರಿಗೂ ಸಹ ಎಲ್ಲರೂ ಆಶೀರ್ವಾದನೂ ಇರಬೇಕು. ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರಿಗೂ ಇರಲಿ. ಗುರುವೇ ಶರಣಂ. ಸೊ ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ, ಉದ್ಯೋಗ, ದಾಂಪತ್ಯದಲ್ಲಿ ಕಲಹ, ಓದೋಕ್ಕಾಗ್ತಾ ಇಲ್ಲ, ಇನ್ನು ನಾನಾ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಮನೆ ಕಟ್ಟೋಕ್ಕಾಗ್ತಾ ಇರಲ್ಲ, ಮನೆ ಅರ್ಧಕ್ಕೆ ನಿಂತಿರುತ್ತೆ, ಈ ರೀತಿಯ ಇನ್ನೂ ನಾನಾ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ನೇರವಾಗಿ ನಿಮಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು 5ನೇ ತಾರೀಕು ನಿಮ್ಮ ಮಗನ ಬರ್ಡೇ ಅಂತ ಹೇಳಿದ್ರೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಗುರುಮಾತಾ. ಇನ್ನು ಸಾಕಷ್ಟು ಬಾರಿ ನಾವು ತಂದೆ ತಾಯಿಯ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಇವಾಗೂ ಸಹ ನೀವು ಹೇಳಿದ್ರೆ ಅವ್ರಿಗೆ ಎಷ್ಟು ಗೌರವ ಕೊಡಬೇಕು, ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು ಅಂತ ಅಂದರೆ. ಆದರೆ ಇಂದಿನ ಪ್ರಸ್ತುತ ಕಾಲಮಾನದಲ್ಲಿ ಯಾವ ರೀತಿ ಆಗಿದೆ ಅಂತ ಅಂದರೆ, ತಂದೆ ತಾಯಿ ಜೊತೆಗೆ ಬೆಳೆದಿರ್ತಾರೆ, ಆದರೆ ಬೆಳೀತಾ ಬೆಳೀತಾ ಆಮೇಲೆ ಅಪ್ಪ ಅಮ್ಮನ್ನ ತಗೊಂಡೋಗಿ ಆಶ್ರಮಕ್ಕೆ ಸೇರ್ಸೋದಾಗಿರ್ಬೋದು, ಅಥವಾ ಅವ್ರನ್ನ ಕಾಲ್ ಕಸದ ರೀತಿ ನೋಡೋದಾಗಿರ್ಬೋದು, ಇವೆಲ್ಲವೂ ಸಹ ಈಗಿನ ಒಂದು ಜನ್ರೇಷನಲ್ಲಿ ಮಾಡ್ತಾ ಇದ್ದಾರೆ, ಸಾಮಾನ್ಯ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನು ಹೇಳೋದು? ಖಂಡಿತವಾಗಿ ಹೇಳ್ತೀನಿ. ತಾಯಿ ತಂದೆ ಅನ್ನೋಂಥದ್ದು ಒಂದು ವರಪ್ರಸಾದ ಅಂತ ಹೇಳ್ತಾರೆ. ಅವ್ರ ಜನ್ಮ ಕೊಟ್ಟಿರೋದು ಸಾಧಾರಣ ಅಲ್ಲ. ನೋಡಿ, ನಾವು ಇವಾಗ ಪ್ರಪಂಚದಲ್ಲಿ ಬಂದಿದ್ದೀವಿ ಅಂತಂದರೆ ಫಸ್ಟು ನನ್ನ ತಾಯಿ ತಂದೆಗೆ ನಾನು ತುಂಬಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿ ತಂದೆಗೆ 100 ಕೋಟಿ ಕೋಟಿ ನಮಸ್ಕಾರ. ನೋಡಿ, ಯಾರೇ ಆಗಿರಲಿ, ಒಂದು ತಾಯಿ ತಂದೆ ಜನ್ಮ ಕೊಟ್ಟರು ಅಂತಂದ್ರೇ ಅದೆಷ್ಟು ಸಾರ್ಥಕ ನಾವು ಮಾಡ್ಕೊಬೇಕಲ್ವಾ. ಹಾಗಾಗಿ ಆ ತಾಯಿ ತಂದೆನ ನಾವು ಎಷ್ಟೇ ಖುಷಿಯಿಂದ ಇಟ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಖಂಡಿತ ಹೇಳ್ತೀನಿ, ಆಶ್ರಮದಲ್ಲಿ ತೊಗೊಂಡೋಗಿ ಬಿಡಬೇಡಿ. ಅದರಂಥ ಪಾಪ ಬೇರೆ ಯಾವುದೂ ಇಲ್ಲ. ನಿಮಗೆ ಬರ್ತೈತೋ ಇಲ್ವೋ, ನಿಮ್ಮ ಮಕ್ಳಿಗಾಗಲಿ ಮೊಮ್ಮಕ್ಳಿಗಾಗಲಿ ಆ ಮಹಾಪಾಪ ನೀವೇನು ಮಾಡಿದ್ರೋ ಅದೇ ನಿಮ್ಮ ಮಕ್ಳಿಗೂ ಖಂಡಿತ ಬರುತ್ತೆ. ಇದನ್ನು ಯಾವ ಕಾರಣಕ್ಕೂ ಸರಿ ಮಾಡಬೇಡಿ. ಮಾಡಿರೋ ಅಂಥವ್ರು ಹೋಗಿ ತಾಯಿ ತಂದೆನ ಕರ್ಕೊಬನ್ನಿ ಖಂಡಿತ. ಯಾಕೆ ಅಂತಂದರೆ ಅಷ್ಟು ನಮ್ಮ ಮಗ ಚೆನ್ನಾಗಿರಬೇಕು, ಚೆನ್ನಾಗಿ ಓದಬೇಕು, ಮಗಳಿಂದ ಚೆನ್ನಾಗಿ ಖುಷಿ ಪಡಬೇಕು ಅಂತ ಮಕ್ಕಳನ್ನ ಬೆಳೆಸ್ತಾ 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 ಎಷ್ಟೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಅದನ್ನು ತಗೊಂಡೋಗಿ ಮತ್ತೆ ಮಣ್ಣಲ್ಲಿ ಮುಚ್ಚಿದಾಗೆ ಮಾಡಿಬಿಡ್ಬಾರ್ದು ಖಂಡಿತ. ಯಾಕೆ ಅಂತಂದರೆ ಎಲ್ಲನೂ ಬೆಳೆಸಿದಾದ್ಮೇಲೆ ಸಂಪಾದನೆ ಮಾಡೋ ಅಂಥ ಟೈಮಲ್ಲಿ ತಾಯಿ ತಂದೆ ಇಬ್ಬರೂ ಕಾಲಿಗೆ ಸಮಾನ ಆಗ್ತಾರೆ. ಕಾರಣ ಏನು ಅಂತಂದರೆ ಅವರು ಒಂದು ಸ್ಟೇಜಿಗೆ ಬೆಳೆದ ಮೇಲೆ ಎಲ್ಲರೂ ಆ ರೀತಿ ಮಾಡ್ತಾ ಇಲ್ಲ, ಎಲ್ಲರೂ ಖಂಡಿತ ಆ ರೀತಿ ಇಲ್ಲ. ನನಗೆ ತುಂಬ ಜನ ಮಕ್ಕಳು ಗೊತ್ತಿರೋರು ಇದ್ದಾರೆ, ವಯಸ್ಸು ಮಕ್ಕಳು, ಅವರೆಲ್ಲ ತಾಯಿ ತಂದೆನೇ ಎಷ್ಟು ಲವ್ ಮಾಡ್ತಾರೆ ಗೊತ್ತಾ, ಪ್ರೀತಿ ಮಾಡ್ತಾರೆ. ಸಾಯಂಕಾಲ ಆಯಿತು ಅಂದರೆ ಡ್ಯೂಟಿಗೆ ಹೋಗಿರ್ತಾರೆ, ಮಧ್ಯಾಹ್ನ ಫೋನ್ ಮಾಡಿ ಅಮ್ಮ ಊಟ ಮಾಡಿದ್ರಾ ಅಂತ ಕೇಳ್ತಾರೆ. ಅದೇ ರೀತಿ ನಾನು 4 ಗಂಟೆ ಕಾಫಿ ಟೈಮಲ್ಲಿ ಹೊರಗಡೆ ಬಂದ್ರೂ ಫೋನ್ ಮಾಡ್ತಾರೆ. ಈ ಥರ ಎಲ್ಲ ಎಷ್ಟೋ ಮಕ್ಕಳು ನನಗೆ ನೆನ್ನೆ ದಿವಸನೂ ಸಹ ಒಬ್ಬರು ತುಂಬಾ ಹತ್ಕೊಂಡು ನನಗೆ ಫೋನ್ ಮಾಡಿದ್ರು, ನನ್ನ ಕೈಲಿ ಒಂದು ನಯಾ ಪೈಸಾ ಇಲ್ಲ, ನನಗೊಂದು ಸಮಸ್ಯೆ ಬಂದ್ಬಿಟ್ಟಿದೆ,
ಯಾಕೆ ನಾನು ಮಾಡ್ಕೊಳ್ಳೋದು, ನನಗೆ ಬೇಕಾಗಿದ್ದಿದ್ದು ಬರೀ 3,000 ರೂಪಾಯಿ. ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಹೋಮ ಮಾಡಿಸ್ಬೇಕು. ಕಾರಣ ಏನು ಅಂತಂದರೆ ನಾವೆಲ್ಲ ಥಿಂಗ್ಸು ಕೊಟ್ಟರೆ ಮಾತ್ರನೇ ಆ ಹೋಮ ಮಾಡೋಕ್ಕೆ ಅವ್ರಿಗೂ ಸಾಧ್ಯ ಆಗೋದು. ದೇವಸ್ಥಾನ ಅಂದ ಕೂಡಲೇ ಅಲ್ಲೆಲ್ಲನೂ ಇರುತ್ತೆ, ಮಾಡಿಬಿಡ್ತಾರೆ, ಮಾಡಿಕೊಟ್ಬಿಡ್ತಾರೆ ಅಂತ ಅಂದ್ಕೊಳ್ಳೋದು ಭಾರಿ ತಪ್ಪಲ್ವಾ. ಏನೇನು ಬೇಕೋ ಎಲ್ಲ ಥಿಂಗ್ಸು ನಾವು ತಗೊಳ್ಳುವಾಗ ಖಂಡಿತ ಬಂದ್ಬಿಡುತ್ತೆ, ಅಮೌಂಟ್ ಜಾಸ್ತಿ ಆಗ್ತಾನೇ ಇರುತ್ತೆ. ಅದೇ ರೀತಿ ಚಿಕ್ಕದಾಗಿ ನಾವು ಒಂದು ಯಂತ್ರನೇ ಮಾಡಬೇಕು ಅಂದ್ರೇನು, ಆ ಬೆಳ್ಳಿ ತೊಗೋಬೇಕು ಅಂದ್ರೇನು 1500 ರುಪೀಸ್ ಮೇಲೆ ಹೋಗ್ಬಿಡುತ್ತೆ. ಆ ಥರ ಎಲ್ಲ ಇರೋದ್ರಿಂದ ನಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ಖಂಡಿತ ಮಾಡಬೇಕಾದೇ ಆಗುತ್ತೆ. ಯಾಕೆಂದರೆ ಆ ಸಮಸ್ಯೆನ ನಾನು ತಡಿಬೇಕು. ನಾವು ಯಾರೇ ಆಗಿರಲಿ, ಒಂದು ಜ್ಯೋತಿಷಿ ಹೇಳೋರಾಗಿರಲಿ, ಆಧ್ಯಾತ್ಮಿಕ ರೀತಿಲಿ ಇರೋ ಅಂಥವ್ರಾಗಿರಲಿ, ಯಾವುದೇ ದೇವಸ್ಥಾನ ಇಟ್ಕೊಂಡು ಪೂಜೆ ಮಾಡೋ ಅಂಥವ್ರಾಗಿರಲಿ, ಇದನ್ನು ಮಾಡೋ ಅಂಥವ್ರಿಗೆ ಖಂಡಿತ ಅಮೌಂಟು ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಖಂಡಿತವಾಗಲಿ ಎಲ್ಲ ಥಿಂಗ್ಸು ಕರೆಕ್ಟಾಗಿ ಇಲ್ಲದೇ ಇರೋ ಒಂದು ಪೂಜೆನೂ ಸಹ ಅದು ಶ್ರೇಷ್ಠ ಆಗಲ್ಲ. ನೋಡಿ, ಮಾಡೋ ಅಂಥ ಪೂಜೆಲೇ ಒಂದು ಥಿಂಗ್ಸ್ ಕಮ್ಮಿ ಆದ್ರೂ ಸಹ ಒಂದು ಗ್ರಹದ ಅನುಗ್ರಹ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಮಾಡಲಿ ಅದನ್ನು ಸರಿಪಡಿಸ್ಕೋಬೇಕು. ಯಾಕೆ ಇದೆಲ್ಲ ಮಾಡಬೇಕು? ಒಂದು ದೋಷಕ್ಕೋಸ್ಕರ ಹೋಮ ಮಾಡಬೇಕು ಆ ಥರ ಇರೋದ್ರೆ ಏನು ಅಂದರೆ, ತಾಯಿ ತಂದೆನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಬಿಟ್ರಿ ಅಂತ ಅಂದರೆ ಆ ದೋಷ ಆಗುತ್ತೆ. ನಿಮಗೆ ಭಯ ಬಂದಿದೆ, ಮನಸ್ಸಲ್ಲಿ ಭಯ ಆಗ್ತಿದೆ, ನೀವು ನಿಮ್ಮದೇಗಿರಲ್ಲ ಅಂತ ಕಾಣಿಸ್ತಾ ಇದೆ ಅಂದರೆ ಕರೆಕ್ಟಾಗಿ ಹೋಗಿ ದೇವಸ್ಥಾನದಲ್ಲಿ ಒಂದು ಹೋಮ ಮಾಡಿಸಿ, ಗಣಪತಿ ಹೋಮ ಮಾಡಿಸಿ, ಸುದರ್ಶನ ಹೋಮ ಮಾಡಿಸಿ, ಸತ್ಯನಾರಾಯಣ ಹೋಮ ಮಾಡಿಸಿ. ಎಲ್ಲರೂ ನೋಡಿ, ಮುಖರಾಶಿ ನೋಡುವಾಗಲೇ ತಿಳ್ಕೊಬೋದು, ಧ್ವನಿ ಸಿಕ್ಕಿದಾಗಲೇ ತಿಳ್ಕೊಬೋದು ಇವರು ಯಾವ ರೀತಿ ಇದ್ದಾರೆ ಅಂತ. ಹಾಗಾಗಿ ಆ ಧ್ವನಿಯಿಂದ ನಮಗೆ ಸಮಸ್ಯೆ ಎಲ್ಲ ಬರುತ್ತೆ ಅಂತ ಗೊತ್ತಾಯಿತು, ಅಥವಾ ಒಬ್ಬರಿಂದ ನಮಗೆ ಸಮಸ್ಯೆ ಬರ್ತಾ ಇದೆ ಅಂತಂದ್ರೇ ಖಂಡಿತ ತಾಯಿ ತಂದೆನ, ಸಮಸ್ಯೆಗೋಸ್ಕರ ತಾಯಿ ತಂದೆನ ಯಾವ ಕಾರಣಕ್ಕೂ ಸರಿ ಆಶ್ರಮದಲ್ಲಿ ದಯವಿಟ್ಟು ಬಿಡಬೇಡಿ. ಅದರಂಥ ಪಾಪ ಅನ್ನೋದಕ್ಕಿಂತ ಶಾಪ ಜಾಸ್ತಿ ಆಗುತ್ತೆ. ಅದೇ ನೋಡಿ, ಪಿತೃದೋಷದಲ್ಲಿ ಪಿತೃ ಶಾಪದಲ್ಲಿ ಬಂದು ಬೀಳ್ತೀರಾ. ಖಂಡಿತವಾಗಲಿ ಯಾವ ಕಾರಣಕ್ಕೂ ಸರಿ ಅದನ್ನು ಮಾಡಬೇಡಿ. ಹಾಗೆ ಮಾಡಿರೋ ಅಂಥವರು ಆದಷ್ಟು ಬೇಗ ಹೋಗಿ ತಾಯಿ ತಂದೆನ ಕರೆಸಿ ನಿಮ್ಮ ಮನೇಲಿ ಕರ್ಕೊಬಂದು ಅವ್ರನ್ನ ಖುಷಿಯಿಂದ ನೆಮ್ಮದಿಯಿಂದ ಇಟ್ಕೊಳ್ಳಿ. ನೋಡಿ, ವಯಸ್ಸಾಗಿರೋರ್ಗೆ ಏನು ಅಂದರೆ ಊಟ ಬೇಕು ಟೈಮ್ಗೆ, ಅವರು ಸ್ವಲ್ಪ ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ. ಮನೇಲಿ ಇರೋರ ಹತ್ರ ಯಾವುದಾದ್ರೂ ಒಳ್ಳೊಳ್ಳೆ ವಿಷಯಗಳು ಇವ್ರು ಮಾತಾಡಲ್ವ, ನಮ್ಮ ಹತ್ರ ಏನು ನಮ್ಮ ಹತ್ರ ಹೇಳ್ತಿಲ್ಲ ಅಲ್ವಾ ಅನ್ನೋ ಆ ಫೀಲಿಂಗಲ್ಲಿ ಖಂಡಿತ ಬಿಡಬೇಡಿ. ಕಾರಣ ಏನು ಅಂದರೆ, ಶಾಪ ಅಂಥದ್ದು ಖಂಡಿತ ಯಾವಾಗಲೂ ಹೋಗಲ್ಲ. ಅದರಲ್ಲೂ ತಾಯಿ ತಂದೆ ಶಾಪಕ್ಕೆ ಹಾಳಾಗಲೇಬಾರ್ದು. ಅದರಿಂದನೇ ಹೇಳೋದು ನೋಡಿ, ಮಾತಾಪಿತ ಗುರುದೇವೋ ಭವ ಅಂತ ಹೇಳಿದ್ದಾರೆ. ಆ ಭಗವಂತ ನೋಡಿ ಎಲ್ರಿಗಿಂತ ಆಮೇಲೆ ಬಂದು ನಿಲ್ತಾರೆ. ಅದಕ್ಕೆ ಹೇಳೋದು, ಮಾತಾಪಿತನಿಗೆ ನೆಕ್ಸ್ಟ್ ಯಾರು? ಗುರು. ಅದಕ್ಕೆ ಆ ಗುರು ಭಗವಂತ ರಾಘವೇಂದ್ರ ಸ್ವಾಮಿ ಇವತ್ತಿನ ದಿವಸ ಆ ಥರ ಮಾಡ್ತಾ ಇರೋರ್ನು ಸರಿ ಕ್ಷಮಿಸಿ ಖಂಡಿತ ಒಳ್ಳೆ ಪಾದೆ ತೋರಿಸ್ತಾರೆ. ಯಾವ ಕಾರಣಕ್ಕೂ ಸರಿ ಈ ಥರ ತಪ್ಪಾಗಿದೆ ನಮ್ಮಲ್ಲಿ ಅನ್ನೋರು ಎಚ್ಚರಿಕೆಯಿಂದ ಇರಿ. ಖಂಡಿತ ರಾಘವೇಂದ್ರ ಸ್ವಾಮಿ ಹತ್ರ ಮಾಡಿಬಿಟ್ಟಿದ್ದೀರಾ, ಮತ್ತು ತಾಯಿ ತಂದೆನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಅನ್ನೋರು ಮಂತ್ರಾಲಯಕ್ಕೆ ಹೋಗಿ ಕ್ಷಮೆ ಕೇಳಿಕೊಂಡು ಆ ತುಂಗಾ ನದಿಲಿ ಸ್ನಾನ ಮಾಡಿಕೊಂಡು ಆ ತಾಯಿನ, ನಮ್ಮ ಜಗನ್ಮಾತೆ ಪಾರ್ವತಾ ಸ್ವರೂಪಿಣಿಯಾದ ಮಾಂಚಲಂನವ್ರನ್ನೂ ರಾಯರನ್ನ ದರ್ಶನ ಮಾಡಿಕೊಂಡು ತಪ್ಪು ಕಾಣಿಕೆ ಭಗವಂತನಿಗೆ ಸಲ್ಲಿಸ್ಬಿಟ್ಟು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ತಪ್ಪು ಕಾಣಿಕೆ ಅಂದ್ರೇನು? ನೀವು ಲಕ್ಷ ಹಾಕಬೇಕು ಅನ್ನೋದಲ್ಲ, ಒಂದು ನಂದಾದೀಪ ಹಚ್ಚಿ ಅದರಲ್ಲೇ ಖಂಡಿತ ಒಳ್ಳೆಯದಾಗುತ್ತೆ. ಗುರುವೇ ಶರಣು. पूज्याय राघवेन्द्राय सत्यधर्मरताय च